ಸಂಸತ್ತಿನವರೆಗೂ ಸದ್ದು ಮಾಡ್ತಿದೆ ಮುಸ್ಲಿಂ ಮೀಸಲಾತಿ ವಿಚಾರ. ನಿಜಕ್ಕೂ ಮುಸ್ಲಿಂ ಮೀಸಲಾತಿಗೆ ತಕರಾರು ಯಾಕೆ ಗೊತ್ತಾ? ಈ ಕುರಿತು ರಾಷ್ಟ್ರೀಯವಾದಿ ಚಿಂತಕ ವಾದಿರಾಜ್ ಅವರ ಲೇಖನದಲ್ಲಿ ಸ್ಪಷ್ಟ ಚಿತ್ರಣ. ಮಂಡಲ ಆಯೋಗದ ವರದಿಯಲ್ಲಿದೆ ಮುಸ್ಲಿಂ ಮೀಸಲಾತಿ ಸತ್ಯಾಸತ್ಯತೆ. ಮುಸ್ಲಿಂ ಉಪಜಾತಿಗಳಿಗೆ ಮೀಸಲಾತಿ, ಇದು ಇಡೀ ಸಮುದಾಯಕ್ಕೆ ಅನ್ವಯ ಆಗಲ್ವಾ? 2004ರಲ್ಲಿ ಕಾಂಗ್ರೆಸ್ ಹೊರಡಿಸಿದ್ದ ಮೀಸಲಾತಿಗೆ ಬಿದ್ದಿತ್ತು ಕೋಕ್. ಮುಸ್ಲಿಂ ಮೀಸಲಾತಿ ವಿರೋಧಿಸಿ ರಾಜ್ಯಾದ್ಯಂತ ವಿಎಚ್ಪಿ ಹೋರಾಟ. ನಮಸ್ಕಾರ ವೀಕ್ಷಕರೇ. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರ ಸಂಸತ್ತಿನವರೆಗೂ ಕೂಡ ಭಾರೀ ಸದ್ದು ಮಾಡ್ತಿದೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಸರ್ಕಾರದ ನಡೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಅಷ್ಟಕ್ಕೂ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡೋ ವಿಚಾರಕ್ಕೆ ವಿರೋಧ ಯಾಕೆ ವ್ಯಕ್ತ ಆಗ್ತಾ ಇದೆ? ಇಲ್ಲಿ ಬಿಜೆಪಿ ಕಾಂಗ್ರೆಸ್ ರಾಜಕೀಯ ಲೆಕ್ಕಾಚಾರಗಳನ್ನ ಬಿಟ್ಬಿಡಿ, ನಿಜಕ್ಕೂ ಅಪೋಸ್ ಆಗ್ತಿರೋದು ಯಾಕೆ? ಈ ಕುರಿತು ರಾಷ್ಟ್ರೀಯವಾದಿ ಚಿಂತಕ ವಾದಿರಾಜ್ ಅವರು ಪ್ರಜಾವಾಣಿಯಲ್ಲಿ ಸವಿವರವಾದ ಲೇಖನವನ್ನ ಬರೆದಿದ್ದಾರೆ. ತಮ್ಮ ಲೇಖನದ ಮೂಲಕ ಒಂದು ಸ್ಪಷ್ಟವಾದ ಚಿತ್ರಣವನ್ನ ಕೊಟ್ಟಿದ್ದಾರೆ. ಅವ್ರು ಏನ್ ಅಂಶಗಳನ್ನ ಸೇರ್ಪಡೆ ಮಾಡಿದ್ದಾರೆ, ಅವ್ರು ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಅನ್ನೋದ್ರ ಕುರಿತು ನಾನ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಮುಸ್ಲಿಮರನ್ನ ಹಿಂದುಳಿದ ವರ್ಗವನ್ನಾಗಿ ಗುರುತಿಸುವಂತಹ ಚರ್ಚೆ ಪ್ರಾರಂಭ ಆಗಿದ್ದು 1953ರಲ್ಲಿ. ಆಗ ಕಾಕಾ ಕಾಲೇಲ್ಕರ್ ಹಿಂದುಳಿದ ವರ್ಗಗಳ ಆಯೋಗ ಏನಿದೆಯಲ್ಲ, ಸಂಪೂರ್ಣ ಮುಸ್ಲಿಂ ಸಮುದಾಯವನ್ನ ಹಿಂದುಳಿದ ವರ್ಗ ಅಂತ ಹೇಳಿ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿತ್ತು. ಇನ್ನೊಂದ್ ಕಡೆ ಒಬಿಸಿ ಮೀಸಲಾತಿ ವಿಚಾರದಲ್ಲಿ ಮಂಡಲ್ ಆಯೋಗದ ವರದಿ ಏನಿದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಂಡಲ ಆಯೋಗ ದೇಶಾದ್ಯಂತ ಮುಸ್ಲಿಮರ 82 ಉಪಜಾತಿಗಳನ್ನ ಹಿಂದುಳಿದವರ ಪಟ್ಟಿಯಲ್ಲಿ ಗುರುತಿಸಿತು. ಆದ್ರೆ ಒಟ್ಟು ಮುಸ್ಲಿಂ ಸಮುದಾಯವನ್ನ ಒಬಿಸಿ ಅಂತ ಗುರುತಿಸೋದಕ್ಕೆ ನಿರಾಕರಿಸಿತು. ಈಗಲೂ ಕೂಡ ಕೇಂದ್ರ ಸರ್ಕಾರ ಮಂಡಲ್ ಆಯೋಗದ ವರದಿಯಂತೆಯೇ ಅದರ ನಿರ್ದೇಶನದಂತೆಯೇ ನಡೆದುಕೊಳ್ಳುತ್ತೆ. ಇನ್ನು 2010ರಲ್ಲಿ ಯುಪಿಎ ಸರ್ಕಾರದ ಆದೇಶದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕೆಲ ಮುಸ್ಲಿಂ ಉಪಜಾತಿಗಳನ್ನ ಈ ಒಬಿಸಿ ಪಟ್ಟಿಯಿಂದ ಕೈ ಬಿಡಲಾಗಿತ್ತು. ಅವ್ಯಾವುದು ಅಂತ ನೋಡೋದಾದ್ರೆ ಕಚ್ಚಿ, ಮೆಮನ್, ನವಾಯತ್, ಬೊಹ್ರಾ, ಸೈಯದ್, ಶೇಖ್ ಇದು ಸೇರಿದಂತೆ ಕೆಲವು ಉಪಜಾತಿಗಳನ್ನ ಒಬಿಸಿ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಚೆನ್ನಪ್ಪ ರೆಡ್ಡಿ ಆಯೋಗದ ವರದಿಯ ನಂತರ 1994ರಲ್ಲಿ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಒಬಿಸಿ ಪಟ್ಟಿಗೆ ಸೇರ್ತು. ಒಬಿಸಿ ಚೆಹರೆಯ ಮುಸ್ಲಿಂ ಉಪಜಾತಿಗಳಾದ ಪಿಂಜಾರ, ನದಾಫ್, ಲದಾಫ್, ದರ್ವೇಶಿ ಹೀಗೆ 20 ಉಪಜಾತಿಗಳು ಪ್ರವರ್ಗ 1 ಮತ್ತು 2ಎಯಲ್ಲಿ ಮೀಸಲಾತಿಯನ್ನ ಪಡಿತಿವೆ. 2ಬಿಯಲ್ಲಿ ಮೇನ್ ಸ್ಟ್ರೀಮ್ ನಲ್ಲಿರುವಂತಹ ಮುಸ್ಲಿಂ ಉಪಜಾತಿಗಳಿಗೆ 4% ಮೀಸಲಾತಿಯನ್ನ ನೀಡಲಾಗಿದೆ. ಇದೇ ಮೀಸಲಾತಿ ಈಗ ವಿವಾದದ ಕೇಂದ್ರ ಬಿಂದು ಆಗಿರೋದು. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅವಿಭಜಿತ ಆಂಧ್ರ ಪ್ರದೇಶದಲ್ಲಿ 2004ರಲ್ಲಿ 5% ಇಡೀ ಮುಸ್ಲಿಂ ಸಮುದಾಯಕ್ಕೇನೆ ಮೀಸಲಾತಿಯನ್ನ ಘೋಷಿಸಿತ್ತು. ಹಠಕ್ಕೆ ಬಿದ್ದಂತಹ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಮೀಸಲಾತಿಯನ್ನ ಜಾರಿ ಕೂಡ ಮಾಡಿತು. 5 ನ್ಯಾಯಮೂರ್ತಿಗಳ ಹೈಕೋರ್ಟ್ ಪೀಠ ಇದನ್ನೂ ಕೂಡ ರದ್ದುಪಡಿಸಿ ಇಡಿಯಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡುವುದು ಅಸಂವಿಧಾನಿಕ ಅಂತ ಹೇಳಿ ಘೋಷಿಸಿತು. ಕೊನೆಗೆ ಸರ್ಕಾರ ಸುಪ್ರೀಂ ಕೋರ್ಟ್ನ ಮೆಟ್ಲೇರಿತು. ಈ ನಡುವೆ ಪಶ್ಚಿಮ ಬಂಗಾಳ ಸರ್ಕಾರ 77 ಜಾತಿಗಳನ್ನ ಒಬಿಸಿ ಪಟ್ಟಿಗೆ ಸೇರಿಸಿತು. ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಈ 77 ಜಾತಿಗಳಲ್ಲಿ 75 ಮುಸ್ಲಿಂ ಉಪಜಾತಿಗಳೇ ಇದ್ವು. ಈ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. 2024ರ ಡಿಸೆಂಬರ್ನಲ್ಲಿ ದ್ವಿಸದಸ್ಯ ಪೀಠ ಈ ರೀತಿ ಇಡಿಯಾಗಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕೊಡಲಾಗುವುದು, ಇದು ಅಸಂವಿಧಾನಿಕ, ಧರ್ಮಾಧಾರಿತ ಮೀಸಲಾತಿಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತೀರ್ಪನ್ನ ಹೊರಡಿಸಿತು. ಇನ್ನು 2023ರಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ಚುನಾವಣೆಯ ಹೊಸ್ತಿಲಲ್ಲಿ 2ಬಿ ಮೀಸಲಾತಿಯನ್ನೇ ರದ್ದುಗೊಳಿಸಿತು. ಈ ಪ್ರಕರಣ ಕೂಡ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಸೊ ಚುನಾವಣೆಯ ಟೈಮ್ನಲ್ಲಿ ಮತದಾರರನ್ನ ಸೆಳೆದುಕೊಳ್ಳೋದಕ್ಕೋಸ್ಕರ ಆಗಿನ ರಾಜ್ಯ ಸರ್ಕಾರ ಈ ರೀತಿ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಅನ್ನೋ ವಾದ ಬಂದಾಗ ಆಗಿನ ರಾಜ್ಯ ಸರ್ಕಾರ ಅಫಿಡವಿಟ್ನ ಸಲ್ಲಿಸಿ ಚುನಾವಣಾ ಬಳಿಕವೇ ಆದೇಶವನ್ನ ಹೊರಡಿಸಲಾಗುವುದು ಅಂತ ಹೇಳಿತ್ತು. ಈಗ ಬಿಜೆಪಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದ್ರಿಂದ 2ಬಿ ಮೀಸಲಾತಿ ಯಥಾಸ್ಥಿತಿಯಲ್ಲಿದೆ. ರಾಜ್ಯ ಸರ್ಕಾರ SC/ST ಮೀಸಲಾತಿಯನ್ನ ಸರ್ಕಾರದ ಗುತ್ತಿಗೆ ಹಂಚಿಕೆಯಲ್ಲಿ ಜಾರಿ ಮಾಡಿತ್ತು. ಈ ಹಂಚಿಕೆ ಏನಿದೆಯಲ್ಲ, ಇದನ್ನ ಒಬಿಸಿಗೂ ಕೂಡ ವಿಸ್ತರಣೆ ಮಾಡಲಾಗಿತ್ತು. ಹಾಗಾದ್ರೆ ಮೇನ್ ಸ್ಟ್ರೀಮ್ ನಲ್ಲಿರುವಂತಹ ಮುಸ್ಲಿಮರು ಮೀಸಲಾತಿಯಿಂದನೇ ಹೊರಗುಳಿತಾರಾ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗುತ್ತೆ.
ಆ ರೀತಿ ಏನೂ ಇಲ್ಲ. 2018ರಲ್ಲಿ ಕೇಂದ್ರ ಸರ್ಕಾರ ನ ಜಾರಿಗೆ ತಂದಿತ್ತು. ಇದರ ಪ್ರಕಾರ 10% EWS ಮೀಸಲಾತಿ SC, ST, OBC ಅಲ್ಲದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಮುಸ್ಲಿಮರನ್ನೂ ಕೂಡ ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತರನ್ನ ಒಳಗೊಳ್ಳುತ್ತೆ. ಕರ್ನಾಟಕದ ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ 2B ಮಾತ್ರ ಅಲ್ಲ, 3A, 3B ಯಲ್ಲಿರುವಂತಹ ಎಲ್ಲಾ ಜಾತಿಗಳು ಕೂಡ ನೈಜ OBC ಜಾತಿಗಳಲ್ಲ. ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಿಗ್ತಾ ಇರುವಂತಹ 32% ಮೀಸಲಾತಿಯಲ್ಲಿ ನಿಜವಾದ OBCಗಳಿಗೆ ಸಿಗ್ತಾ ಇರೋದು ಕೇವಲ 19% ಮಾತ್ರ. 19% ಪಾಲು ಮಾತ್ರ ಸಿಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಇನ್ನು ಸರ್ಕಾರಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿಯನ್ನು ವಿರೋಧಿಸಿ VHP ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಇನ್ನು ಈ ಮೀಸಲಾತಿ ಕಂಪ್ಲೀಟ್ಲಿ ಧರ್ಮಾಧಾರಿತವಾಗಿದ್ದು ಇದು ಸ್ವೀಕಾರಾರ್ಹವಲ್ಲ. ಇದು ರಾಜಕೀಯ ಪ್ರೇರಿತ ನಡೆ, ಅಸಾಂವಿಧಾನಿಕ ಅನ್ನೋದು VHPಯ ಪ್ರತಿಪಾದನೆಯಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ನಿಜಕ್ಕೂ ಕೂಡ ಮುಸ್ಲಿಂ ಮೀಸಲಾತಿಗೆ ಯಾವ ವಿಚಾರಕ್ಕೆ ವಿರೋಧ ಇದೆ? ಮುಸ್ಲಿಮರಲ್ಲೂ ಕೂಡ ಕೆಲವೊಂದು ಉಪಜಾತಿಗಳಿವೆ. ಆ ಉಪಜಾತಿಗಳಿಗೆ ಮೀಸಲಾತಿಗೆ ವಿರೋಧ ಇಲ್ಲ. ಆದ್ರೆ ಮೇನ್ ಸ್ಟ್ರೀಮ್ ನಲ್ಲಿರುವಂತಹ ಮುಸ್ಲಿಮರಿಗೆ ಮೀಸಲಾತಿ ನೀಡೋ ಒಂದು ವಿಚಾರಕ್ಕೆ ಇರೋದು ವಿರೋಧ. ಸೊ ಈ ಬಗ್ಗೆ ವಾದಿರಾಜ್ ಅವರು ತುಂಬಾ ಕಂಪ್ಲೀಟ್ ಆಗಿ ನೀಟಾಗಿ ಒಂದು ಆರ್ಟಿಕಲ್ ಅನ್ನ ಬರೆದಿದ್ದಾರೆ. ಈ ಮೂಲಕ ಆದ್ರೂ ಕೆಲವರ ಸಂದೇಹಗಳಿಗೆ ಉತ್ತರ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.